ನವದೆಹಲಿಯಲ್ಲಿರುವ ದೆಹಲಿ ಕರ್ನಾಟಕ ಸಂಘ ಕನ್ನಡಿಗರ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. 2023ರಲ್ಲಿ ಸಂಘದ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದರು. ದಿಲ್ಲಿ ಕರ್ನಾಟಕ ಸಂಘ ಎಲ್ಲಾದರೂ ಇರು, ಏತಾದರೂ ಇರು, ಎಂದೆಲಿಗುನಿ ಕನ್ನಡವಾಗಿರು. ಕರ್ನಾಟಕ ಸಂಘ ದೆಹಲಿಯ ಕನ್ನಡಿಗರಿಗೆ ಹೆಮ್ಮೆಯ ಕೇಂದ್ರ. ಹಿಂದಿಯ ನೆಲದಲ್ಲಿ ಕನ್ನಡದ ಹೆಮ್ಮರ. ಅಂತಹ ಸಂಘದಲ್ಲಿ ನಮ್ಮ ದೆಹಲಿಯ ಕನ್ನಡಿಗರಿಗಾಗಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಿಂದ ಹೊರ ರಾಜ್ಯದಲ್ಲಿ ನಮ್ಮ ಸ್ಮಾರ್ಟ್ ಸೊಸೆಯಂದಿರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಏನು ಆಶ್ಚರ್ಯ ಆಗ್ತಾ ಇದೆಯಾ? ಹೊಸ ಮುಖ, ಹೊಸ ನಿರೂಪಕ. ಹೌದು, ನಾನು ಅರುಣ್, ದೆಹಲಿ. ಬನ್ನಿ ನೋಡೋಣ ಯಾರು ನಮ್ಮ ದೆಹಲಿಯ ಸ್ಮಾರ್ಟ್ ಸೊಸೆಯಂದಿರು ಅಂತ. ಹಾಯ್ ವೀಕ್ಷಕರೇ, ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಪ್ರೊಡ್ಯೂಸರ್ ಆದಂಥ ಗೋವಿಂದರಾಜು ಅವರು ದೆಹಲಿಯಲ್ಲಿರುವಂಥ ಸ್ಮಾರ್ಟ್ ಸೊಸೆಯಂದರಿಗಾಗಿ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಂತೆ ಇಲ್ಲಿರುವಂಥ ಸ್ಮಾರ್ಟ್ ಸೊಸೆಯಂದರು ಕೂಡ ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಲು ಈ ಒಂದು ಕಾರ್ಯಕ್ರಮಕ್ಕೆ ಕರೆತರ್ತಾ ಇದ್ದೀವಿ. ನೋಡೋಣ ಯಾರು ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಅಂತ. ಈಗ ಅವರನ್ನು ಬರಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ನಮ್ಮೊಂದಿಗೆ ಇದ್ದಾರೆ ದೆಹಲಿಯ ಸ್ಮಾರ್ಟ್ ಸೊಸೆಯಂದಿರು. ಈಗ ಅವರ ಪರಿಚಯನ ಮಾಡ್ಕೊಳ್ಳೋಣ. ಬನ್ನಿ ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ನಿರ್ಮಲಾ ನಾಗೇಶ್. ನನ್ನ ತವರು ಊರು ಬಂಟ್ವಾಳ. ನಾನು ಮದುವೆಯಾಗಿ ಗುಡ್ಗಾಂವ್ಗೆ ಬಂದಿದ್ದೇನೆ. ನನ್ನ ಒಬ್ಬಳು ಮಗಳ ಹೆಸರೇನು? ಅವಳ ಹೆಸರು ಶಿವಾನಿ ಅಂತ. ಏನು ಓದ್ತಿದ್ದಾಳೆ? ಅವಳು ಫ್ಯಾಷನ್ ಡಿಸೈನರ್, ಈಗ ವರ್ಕ್ ಮಾಡ್ತಿದ್ದಾಳೆ. ಓ, ವೆರಿ ಗುಡ್. ಫ್ಯಾಷನ್ ಡಿಸೈನರ್. ಎಸ್. ಒಬ್ಬಳೆ ಮಗಳು? ಹೌದು, ಒಬ್ಬಳೆ ಮಗಳು. ಓಕೆ, ನಿಮ್ಮ ಪರಿಚಯ ಮೇಡಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸ್ವಾತಿ ಗುರುಚರಣ್ ಅಂತ. ನನ್ನ ಊರು ಬಂದು ಉಚ್ಚಿಲ, ಉಡುಪಿ ತಾಲೂಕಿನಲ್ಲಿದೆ. ಹಾಗೆ ನನ್ನ ಮದುವೆಯಾಗಿ ನನ್ನ ಗಂಡನ ಮನೆ ಕಾಪು, ಉಳಿಯಾರ್ಗೋಳಿ, ಅದು ಸಹ ಉಡುಪಿಯಲ್ಲಿ. ಸೊ ಬೇಸಿಕಲಿ ನಾನು ಉಡುಪಿಯಿಂದ. ಕೃಷ್ಣನ ಊರು ನೀವು? ಹೌದು, ಅಂದು ಬಲೆ ಮಂತೆರ್ಲ ಕೃಷ್ಣನ ಊರಿಗೂ ದರ್ಶನ ಪರೆಗೂ. ನಮಗೆ ಖಂಡಿತವಾಗ್ಲೂ ಅರ್ಥ ಆಗಲಿಲ್ಲ, ಆದರೆ ಕೃಷ್ಣನ ಊರು ಅಂತ ಮಾತ್ರ ಗೊತ್ತಾಯ್ತು. ನಾನು ಹೇಳಿದೆ ಬನ್ನಿ ನಮ್ಮ ಊರಿಗೆ ಕೃಷ್ಣನ ದರ್ಶನ ಮಾಡಲಿಕ್ಕೆ ಅಂತ ಹೇಳಿದೆ. ಖಂಡಿತವಾಗ್ಲೂ ನಿಮ್ಮ ಕೃಷ್ಣನ ಊರಿಗೆ ನಾವು ಬರ್ತೀವಿ. ಖಂಡಿತ. ನಮ್ಮ ಕಾರ್ಯಕ್ರಮವನ್ನು ಕೂಡ ಕೃಷ್ಣನ ಊರಿನಲ್ಲಿ, ನಿಮ್ಮ ಊರಿನಲ್ಲಿ ಮಾಡೋಣ ಅಂತ ಹೇಳ್ತಾ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ನಂಗೆ ಇಬ್ರು ಮಕ್ಕಳು. ಮಗ ಈಗ 17 ವರ್ಷ, ಸೆಕೆಂಡ್ PUC ಯಲ್ಲಿದ್ದಾನೆ. ಮಗಳು 6ನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ ಇಲ್ಲೇ ಗುಡ್ಗಾವಲ್ಲಿ. ಕಳೆದ 12 ವರ್ಷಗಳಿಂದ ನಾವಿಲ್ಲಿ ಗುಡ್ಗಾವಲ್ಲಿ ನೆಲೆಸಿದ್ದೇವೆ. ಈಗ ನೀವು ಗುಡ್ಗಾವಲ್ಲಿ ನೆಲೆಸಿದ್ದೀರಿ. ನಿಮ್ಮಲ್ಲಿ ಎಷ್ಟು ಕರ್ನಾಟಕದಿಂದ ದೂರ ಬಂದ್ರೂ ನಿಮ್ಮಲ್ಲಿ ಒಂದು ಕನ್ನಡತನ, ನಮ್ಮ ಮಣ್ಣಿನ ನೆಲದ ಸೊಗಡು ಇನ್ನೂ ಹೋಗಿಲ್ಲ. ಹಾಗಾಗಿ ನೀವು ಹೋಗ್ತಾ ಇರ್ತೀರಾ ತವರು ಮನೆಗೆ? ಖಂಡಿತ, ವರ್ಷಕ್ಕೆ 2 ಸತಿ ನಾವು ಖಂಡಿತ ಊರಿಗೆ ಹೋಗಿ ಬರ್ತೇವೆ. ಹಬ್ಬ ಹರಿದಿನಗಳಲ್ಲಿ, ಯುಗಾದಿ ಎಲ್ಲ ಹಬ್ಬ ನಾವು ಊರಲ್ಲೇ ನಮ್ಮ ಪರಿವಾರದವ್ರ ಜೊತೆ, ನಮ್ಮ ಮನೆಯವ್ರ ಜೊತೆ ಅಲ್ಲೇ ಹೋಗಿ ಆಚರಣೆ ಮಾಡ್ತೇವೆ. ಸೊ ನಾವು ದೂರ ಇರ್ಬೋದು ನಮ್ಮ ಊರಿಂದ, ಬಟ್ ಎಷ್ಟೇ ದೂರ ಇದ್ರೂ ಆ ಒಂದು ಬೇರಿದೆಯಲ್ಲ, ನಮ್ಮ ತಾಯಿ ಬೇರು ಅನ್ನೋದು, ಅದು ಎಲ್ಲಿಗೂ ಕೂಡ ಕಳ್ಸೋದಿಲ್ಲ. ಹಾಗಾಗಿ ನಾವು ಒಂದು ಮಾತಿದೆಯಲ್ಲ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ವಾತಿ ಅವರು ಅವರ ತವರೂರನ್ನು ಹೇಗೆ ವಿಸ್ತರಿಸಿದ್ರು. ಎಷ್ಟೇ ದೂರದಲ್ಲಿದ್ದರೂ ಕೂಡ ನಮ್ಮ ಮಣ್ಣಿನ ಸಂಸ್ಕೃತಿ, ನಮ್ಮ ಸೊಗಡನ್ನು ನಾವು ಮರಿಬಾರ್ದು ಅಂತ ಹೇಳಲಿಕ್ಕೆ ಸ್ವಾತಿ ಅವರ ಉದಾಹರಣೆ ಅಂತ ಹೇಳ್ಬೋದು. ಅವರ ನೆಲದ ಜನರನ್ನು, ನಮ್ಮನ್ನು ಕೂಡ ಅವರ ಊರಿಗೆ ಕರೆದಿದ್ದಾರೆ. ಒಮ್ಮೆ ಹೋಗೋಣ ಅಂತ ಹೇಳ್ತಾ, ಈಗ ನಮ್ಮ ದೆಹಲಿಯ ಸ್ಮಾರ್ಟ್ ಸೊಸೆಯಂದರು ಅವರ ಬಿಡುವಿನ ವೇಳೆಯಲ್ಲಿ ಏನೇನು ಮಾಡ್ತಾರೆ ಅಂತ ಕೇಳೋಣ. ಬನ್ನಿ ನಿರ್ಮಲ ಅವರೇ, ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ, ಅಂದರೆ ಈ ಅಡುಗೆ ಆದ ನಂತರ ಎಲ್ಲ ನಿಮ್ಮ ಮನೆ ಕೆಲಸ ಆದ ನಂತರ ಬಿಡುವಿನ ಸಮಯದಲ್ಲಿ ಏನೇನು ಮಾಡ್ತೀರಿ? ಸೋಷಲ್ ವರ್ಕ್ ಮಾಡ್ತಿದ್ದೇನೆ. ಮತ್ತು ನಾನು ಸಿವಿಲ್ ಡಿಫೆನ್ಸ್ ಜಾಯಿನ್ ಮಾಡಿದ್ದೇನೆ. ಸಿವಿಲ್ ಡಿಫೆನ್ಸ್ ಅಂದರೆ ನಾಗರಿಕರ ರಕ್ಷಣೆ. ಅಂದರೆ ನಾಗರಿಕರ ರಕ್ಷಣೆ ಅಂದರೆ ಏನು? ಅಲ್ಲಿ ಏನೇನು ಇರುತ್ತೆ, ಏನೇನು ಮಾಡ್ತೀರಿ? ಅಂದರೆ ಏನೇ ಪ್ರಾಬ್ಲಮ್ ಆದರೆ ನಮಗೆ ಅಲ್ಲಿ ಹೋಗಲೇಬೇಕು. ಅಂದರೆ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಅಲ್ಲಿಗೆ ನಮಗೆ ಮೆಸೇಜ್ ಬರ್ತದೆ, ನೀವು ಅಲ್ಲಿಗೆ ಹೋಗಬೇಕು. ನಮ್ಮ ಟೀಮ್ ಎಲ್ಲ ನಾವು ಹೋಗ್ತೇವೆ. ರಕ್ಷಣೆ ಅಂದರೆ ಪೊಲೀಸರೇ ರಕ್ಷಣೆ ಮಾಡಬೇಕಂತಿಲ್ಲ, ನಮ್ಮ ನಾಗರಿಕರಿಗೆ ನಾವು ಕೂಡ ಸ್ವಂತ ಮಾಡಬೇಕು ರಕ್ಷಣೆ ಎಲ್ಲರಿಗೆ ಹೋಗಿ.
ಅಂದರೆ ಕೆಲಸ. ಅಂದ್ರೆ ಇದು ನೀವು ಸ್ವಯಂ ಪ್ರೇರಿತವಾಗಿ ಅಂದ್ರೆ ಸ್ವಯಂ ಸೇವೆಯಾಗಿ ಮಾಡ್ತಿರೋದು. ಹೌದು. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ವೀಕ್ಷಕರೇ, ನಾವು ಪ್ರತಿಯೊಬ್ಬರು ಕೂಡ ಪ್ರಜೆಗಳು ಈ ದೇಶಕ್ಕಾಗಿ ಆಗಲಿ ನಮ್ಮ ಸಮಾಜಕ್ಕಾಗಿ ಆಗಲಿ ಸ್ವಹಿತದಿಂದ ಸ್ವಪ್ರೇರಿತರಾಗಿ ನಾವು ಸೇವೆಯನ್ನು ಮಾಡಬೇಕು. ಎಂತಹ ಪರಿಸ್ಥಿತಿಯಲ್ಲೂ ನಾವು ಇನ್ನೊಬ್ಬರಿಗೆ ನೆರವಾದಾಗ ಆಗ ನಮಗೂ ಕೂಡ ಇನ್ನೊಬ್ಬರು ನೆರವಾಗ್ತಾರೆ ಅಂತ ಹೇಳ್ತಾ, ಈಗ ನಿರ್ಮಲಾ ಅವರು ಅವರ ಬಿಡುವಿನ ಸಮಯದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡು ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಕೂಡ ಅವರು ಎಷ್ಟು ಸೇವೆಯನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಈ ಥರ ಒಂದು ದಿಟ್ಟ ಮಹಿಳೆಯನ್ನು ನಾನು ನೋಡ್ತಿರೋದು ಖುಷಿ ಆಗ್ತಿದೆ ದೆಹಲಿಯಲ್ಲಿ. ಮತ್ತು ನಮ್ಮ ನಿರ್ಮಲಾ ಅವರು ಹೇಗೆ ಅವರ ಬಿಡುವಿನ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ಒಂದು ಸಿವಿಲ್ ಡಿಫೆನ್ಸ್ ಅನ್ನೋ ಒಂದು ಇದರಲ್ಲಿ ಸ್ವಯಂ ಪ್ರೇರಿತರಾಗಿ ಒಂದು ಸಮಾಜದ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಈ ರೀತಿಯಾಗಿ ನಮ್ಮ ಮಹಿಳೆಯರು ದಿಟ್ಟತನದಿಂದ ಇನ್ನೊಬ್ಬರಿಗೆ ನೆರವಾದಾಗ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಇಂಥ ಹೊರ ರಾಜ್ಯದಲ್ಲಿ ಬಂದು ಇವರು ಈ ರೀತಿ ಸೇವೆ ಮಾಡ್ತಿರೋದು ಹೆಮ್ಮೆ ಅನಿಸುತ್ತೆ. ಈ ರೀತಿ ಎಷ್ಟೋ ಜನರಿಗೆ ನಾವು ಸೇವೆಯನ್ನು ಮಾಡಬೇಕು, ಪರಸೇವೆಯನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮ ಇನ್ನೊಬ್ಬರು ಸೊಸೆಯನ್ನು ಕೇಳೋಣ, ಅವರು ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ ಅಂತ. ಮೇಡಮ್, ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀರಿ. ನೀವು ಏನು ಬಿಡುವಿನ ಸಮಯದಲ್ಲಿ ಏನೇನು ಕೆಲಸ ಮಾಡ್ತೀರಿ? ನಾನು ಬಿಡುವಿನ ಸಮಯದಲ್ಲಿ ಪಾಡ್ಕಾಸ್ಟ್ ಕೇಳ್ತೇನೆ, ಹಾಡು ಕೇಳ್ತೇನೆ. ಜೊತೆಗೆ ನಮ್ಮದೊಂದು ಸೊಸೈಟಿಯಲ್ಲಿ ನಾವೊಂದು ಯೋಗ ಮತ್ತು ಫಿಟ್ನೆಸ್ನ ಬಗ್ಗೆ ಒಂದು ಕ್ಲಾಸಸ್ ತಗೊಳ್ತೇವೆ. ಅದು ವಾಲಂಟರಿಯಾಗಿ, ಯಾವುದೇ ರೀತಿಯ ಹಣ ನಾವು ಯಾರಿಗೂ ಚಾರ್ಜ್ ಮಾಡೋದಿಲ್ಲ. ಹೇಗೆ ಹೇಳ್ತಾರಲ್ಲ, ಆರೋಗ್ಯವೇ ಮಹಾಭಾಗ್ಯ ಅಂತ. ಸೊ ನಮ್ಮ ಉದ್ದೇಶ ಏನು ಹೇಳಿದರೆ, ಎಲ್ಲರೂ ಆದಷ್ಟು ಆರೋಗ್ಯಕರವಾಗಿರಿ, ಆರೋಗ್ಯಕರವಾದ ನಿಮ್ಮ ಒಂದು ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಳಿ ಅಂತ ನಾವು ನಮ್ಮ ಸೊಸೈಟಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ರಿಗೂ ಒಂದು ಮೋಟಿವೇಟ್ ಮಾಡ್ತೇವೆ. ಸೊಸೈಟಿಯಲ್ಲಿ ಯೋಗ ಕ್ಲಾಸ್ಗಳನ್ನು ನಾವು ತಗೊಳ್ತೇವೆ. ಬಿಡುವಿನ ಸಮಯದಲ್ಲಿ ನೀವು ಯೋಗ ಮಾಡ್ತೀರಾ ಅಂತ ಆಯಿತು. ಹಾಗಾಗಿ ನೀವು ನಿಜಕ್ಕೂ ಯೋಗ ಮಾಡ್ತೀರಾ ಅಂತ ನೋಡೇ ಹೇಳ್ಬೋದು. ಯಾಕಂದರೆ ನೀವು ಆ ರೀತಿಯಾಗಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡಿದ್ದೀರಾ, ನಿಮ್ಮ ಸೌಂದರ್ಯವನ್ನು ಮೇಂಟೈನ್ ಮಾಡಿದ್ದೀರಾ. ಯೋಗವಿದ್ರೆ ನೋ ರೋಗ ಅಂತ ಹೇಳ್ಬೋದು. ಹಾಗಾಗಿ ಯೋಗವನ್ನು ನೀವು ಮಾಡೋದಲ್ಲದೆ ಇನ್ನೊಬ್ಬರಿಗೂ ಕೂಡ ನೀವು ಉಚಿತವಾಗಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸೇವೆನೇ, ಇದು ಸಮಾಜ ಸೇವೆನೇ. ಇಬ್ಬರು ಸೊಸೆಯರು ಕೂಡ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಅವರ ಇಬ್ಬರು ಜೀವನದಲ್ಲೂ ಕೂಡ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಒಂದು ಪ್ರಶ್ನೆಯನ್ನು ಕೇಳಬೇಕು ನಿಮಗೆ. ನಿರ್ಮಲಾ ಅವರೇ, ನಿಮಗೆ ಒಂದು ಪ್ರಶ್ನೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದು ಬಹುಶಃ ಒಂದು ಅತ್ತೆ ಸೊಸೆ ಅಂತ ಬಂದಾಗ ಈ ಒಂದು ಪ್ರಶ್ನೆ ಎದ್ದು ಕಾಣುತ್ತೆ. ಏನಂದರೆ, ಈಗ ನಿಮ್ಮ ತವ್ರ ಮನೇಲಿ ನೀವಿದ್ರಿ, ಚಿಕ್ಕ ವಯಸ್ಸಿಂದ ನೀವು ಬೆಳ್ಕೊಂಡು ಬಂದಿದ್ದೀರಿ. ಆ ಚಿಕ್ಕ ವಯಸ್ಸಿಂದ ನೀವು ಬೆಳ್ಕೊಂಡು ಬಂದಾಗ ನಿಮ್ಮ ಅಪ್ಪ ಅಮ್ಮ ಒಂದಷ್ಟು ರಿಸ್ಟ್ರಿಕ್ಷನ್ ಆಗ್ತಾರೆ. ಆದರೂ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ನನ್ನ ಮನೆ ಅನ್ನುವ ಒಂದು ಸ್ವಾತಂತ್ರ್ಯ, ಒಂದು ಭಾವ ಇರುತ್ತೆ. ಆದರೆ ನೀವು ನಿಮ್ಮ ಮದುವೆಯಾಗಿ ಅತ್ತೆ ಮನೆಗೆ ಹೋದಾಗ, ಗಂಡನ ಮನೆಗೆ ಹೋದಾಗ, ಅಲ್ಲಿ ನಿಮಗೆ ಯಾವ ರೀತಿ ಸ್ವಾತಂತ್ರ್ಯ ಆಗ್ಬೋದು, ನಿಮ್ಮ ಮನೆ ಅನ್ನೋ ಒಂದು ಭಾವನೆ ಹೇಗೆ ಬರೋದಕ್ಕೆ, ಅದಕ್ಕೆ ಆ ಸ್ವಾತಂತ್ರ್ಯ ಇಲ್ಲ ಅಂದಾಗ ಅದಕ್ಕೆ ಯಾವ ರೀತಿ ಪರಿಹಾರ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಊರಿನಿಂದ ದಿಲ್ಲಿಗೆ ಬಂದ ತುಂಬ ಪ್ರಾಬ್ಲಮ್ ಆಯಿತು ನನಗೆ. ಆದರೆ ಮನೆಯವರೆಲ್ಲ ಒಳ್ಳೆಯವರೇ, ಅತ್ತೆ ಮಾವನವರು ತುಂಬ ಒಳ್ಳೆಯವರು. ಮೇನ್ ನನ್ನ ಯಜಮಾನರು ತುಂಬ ಒಳ್ಳೆಯವರು. ಅವರು ಯಜಮಾನರು ಸಪೋರ್ಟ್ ತುಂಬ ಇದೆ, ಯಜಮಾನ ಸಪೋರ್ಟ್ ಇದೆ. ಆದರೆ ಅವ್ರು ಹೇಳ್ತಾರೆ, ಎಷ್ಟು ಕಡೆ ಹೋಗ್ತೀವಿ, ಆಚೆ ಈಚೆ ಹೋಗಬೇಡ ಅಂತ ಹೇಳ್ತಾರೆ ನನಗೆ. ನಾನು ಫಸ್ಟ್ ಜಾಬ್ಗೆ ಟ್ರೈ ಮಾಡಿದ್ದೆ ನಾನು ಸ್ಕೂಲಲ್ಲಿ. ಅವ್ರು ಹೇಳ್ತಾರೆ, ಹೋಗಬೇಡ, ತುಂಬ ಚಳಿ ಉಂಟು, ನೀನು ಹಾಸಿಗೆ ಮಲಗು ಅಂತ. ಅಂದ್ರೆ ನೀವು ಮನೇಲಿ ಆರಾಮಾಗಿರುವಂತ ಮನೆಯವ್ರು ಹೇಳಿದ್ರು. ನೋಡಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕೇರ್ ಇದ್ದಾರೆ ನಿಮ್ಮ ಬಗ್ಗೆ ಅಂತ. ಹಾಗಾಗಿ ನಿಮ್ಮ ಅತ್ತೆ ಮನೆಗೆ ಬಂದ್ಮೇಲೆ ನಿಮಗೆ ತುಂಬಾ ಫ್ರೀ ಫೀಲ್ ಆಗಿದೆ. ಆದರೆ ಆ ಟೈಮಲ್ಲಿ ಬಂದ್ವಿ ನಾವು, ನನಗೆ ತುಂಬ ಬೇಸರ ಆಗ್ತಿದೆ. ಅಂದರೆ ತವರು ಮನೆಯದು ತುಂಬ ನೆನಪಾಗ್ತಿತ್ತು, ಅಂದರೆ ತಾಯಿದು ಮತ್ತು ಅಣ್ಣನವರದೆಲ್ಲ. ಅಂದರೆ ನಮ್ಮ ತಂದೆ, ನಾನು 8th ನಮ್ಮ ತಂದೆ ತೀರಿ ಹೋದರು. ಅದು ತುಂಬ ಕಷ್ಟ ಕೂಡ ಇತ್ತು ನಮಗೆ ಅಲ್ಲಿ. ಮತ್ತು ನನ್ನ ಗಂಡನ ಮನೆಗೆ ಬಂದ ನಂತರ ಏನು ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಈಗ ಒಂದು ಮನೆಯಲ್ಲಿ ಹೆಣ್ಮಗಳು ಸೊಸೆಯಾಗಿ ಹೋದಾಗ ಅವರಿಗೆ ಅಲ್ಲಿ ಫ್ರೀಡಮ್ ಇಲ್ಲ ಅಂದಾಗ, ಅಂದ್ರೆ ಸ್ವಲ್ಪ ಒಂದಷ್ಟು ರಿಸ್ಟ್ರಿಕ್ಷನ್ ಅತ್ತೆಯಿಂದ ಆಗಲಿ ಗಂಡನಿಂದ ಆಗಲಿ, ಅದಕ್ಕೆ ಯಾವ ರೀತಿ ಸೊಸೆ ಅದನ್ನು ನಿಭಾಯಿಸಬೇಕು ಅಂತ ಹೇಳೋದಾದರೆ ಏನಿಲ್ಲ. ಅಂದರೆ ಅವರು ಹೇಳ್ತಾರೆ, ನಿಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಅಂದರೆ ನಾನು ಫಸ್ಟ್ ನನ್ನ ಜರ್ನಿ ಮ್ಯಾಂಗ್ಳೂರಿನಿಂದ ಗುಡ್ಗಾಂವ್ಗೆ ಬಂದಾಗ, ನಾನು ನನ್ನ ಮಗಳು 6 month ಅವಳು. ಒಂದು ಬೇಬಿ ಶೋ ಇತ್ತು ಅದರಲ್ಲಿ. ಅಂದರೆ ನನ್ನ ಜರ್ನಿ ಅಲ್ಲಿಂದಲೇ ಸ್ಟಾರ್ಟ್, ನಾನು ಮನೆಯಿಂದ ಹೊರಗೆ ಹೋಗಲಿಕ್ಕೆ.
ಅಂದರೆ ನನಗೆ ಇವರೆಲ್ಲ ಹೇಳಿದರು ಹೋಗಬೇಡ ಅಂತ. ನಾನು ಹೇಳಿದೆ ಇಲ್ಲ ನಾನು ಹೋಗ್ತೇನೆ, ನಾನು ಪೇಪರ್ ಅದನ್ನು ಇದು ಮಾಡಿ ಅಡ್ರೆಸ್ ಎಲ್ಲ ತೆಗೆದು ನನ್ನ ಮಗಳನ್ನು ಕರ್ಕೊಂಡು ಹೋದೆ ನಾನು ಅಲ್ಲಿ ಬೇಬಿ ಶೋಗೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಮಗಳು ಆ ಟೈಮಲ್ಲಿ ಅದು ಕೂಡ ಡಿಸ್ಟ್ರಿಕ್ಟ್ ಚೈಲ್ಡ್, ಅದರಲ್ಲಿ ನನ್ನ ಮಗಳು ಪ್ರಥಮ ಸ್ಥಾನ ಬಂದಿದ್ದಾಳೆ ನನ್ನ ಮಗಳು. ಅದೇ ನನಗೆ ತುಂಬ ಖುಷಿಯಾಯಿತು. ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಮತ್ತು ನಾವು ನಮ್ಮ ಸ್ವಾತಿ ಅವ್ರನ್ನ ಕೇಳೋಣ. ಅವರ ತವ್ರ ಮನೆಗೂ ಮತ್ತು ಅವ್ರ ನಿಮ್ಮ ಅತ್ತೆ ಮನೆಯಲ್ಲಿ ಯಾವ ರೀತಿ ನಿಮ್ಮ ಸ್ವಾತಂತ್ರ್ಯ ಅಂದರೆ ಸೇಮ್ ಕ್ವಶನ್, ಯಾವ ರೀತಿ ನೀವು ಅನುಭವಿಸಿದ್ರಿ? ನಿಜ ಹೇಳಬೇಕಂದ್ರೆ ನನಗೆ ಏನು ಜಾಸ್ತಿ ವ್ಯತ್ಯಾಸ ಆಗಲಿಲ್ಲ. ಯಾಕಂದ್ರೆ ನಮ್ಮ ಅತ್ತೆ ಮನೆ ನನ್ನ ತವ್ರ ಮನೆ ತುಂಬ ಹತ್ತಿರದ ಊರುಗಳು ಎರಡು. ಅದು ಹಾಗೆ ನಾನು ಮದುವೆ ಆಗಿ ಬಂದಾಗ ನನಗೆ ಇನ್ನೊಂದು ಅಮ್ಮನೇ ಸಿಕ್ಕಿದ್ರು ನನ್ನ ಅತ್ತೆಯ ರೂಪದಲ್ಲಿ. ಯಾಕಂದ್ರೆ ನನ್ನ ಗಂಡ ಇಬ್ಬರು ಹುಡುಗರು ಅವರು. ನಮ್ಮ ಅತ್ತೆಗೆ ನಾನು ಹೋಗಿದ್ದು ಒಂದು ಮಗಳು ಬಂದ ಹಾಗಾಯಿತು ಅವ್ರ ಮನೆಗೆ. ಸೊ ನನ್ನ ಅತ್ತೆ ಮಾವ ಇವತ್ತಿಗೂ 18 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಅವ್ರು ಇವತ್ತಿಗೂ ಮಗನಿಗಿಂತ ಜಾಸ್ತಿ ಸೊಸೆ ಅಂದ್ರನ್ನು ಹೇಳ್ತಾರೆ, ಇವಳು ಹೇಳಿದ್ರು ಸರಿ ಅಂತ. ಇವಾಗಲೂ ನನ್ನ ಗಂಡನಿಗೆ ದೊಡ್ಡ ಕಂಪ್ಲೇಂಟ್ ಉಂಟು, ನನ್ನ ಅಪ್ಪ ಅಮ್ಮ ನಿನ್ನ ಮಾತು ಕೇಳ್ತಾರೆ, ನನ್ನ ಮಾತು ಕೇಳೋದಿಲ್ಲ ಅಂತ. ಸೊ ಇಷ್ಟು ವರ್ಷದಲ್ಲಿ ನಮ್ಮ ಅತ್ತೆ ಯಾವತ್ತೂ ನನ್ನನ್ನು ಸೊಸೆ ಥರ ಇವತ್ತಿನ ತನಕ ನೋಡ್ಕೊಳ್ಳಿಲ್ಲ. ಯಾವತ್ತು ಒಂದು ಮಗಳನ್ನು ಹೇಗೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ, ನಿನ್ಗೆ ಹೇಗೆ ಬೇಕಾದ್ರೆ ನೀನು ಇರು, ಹೇಗೆ ಬೇಕಾದ್ರೂ ನೀನು ಬಟ್ಟೆ ಹಾಕು, ನಿನಗೆ ಹೇಗೆ ಏನು ಇಷ್ಟ ಬರ್ತದೆ ಮಾಡು ಅಂತ. ನಮ್ಮ ಅತ್ತೆ ಆ ಮಟ್ಟಿಗೆ ನಾನು ತುಂಬ ಅದೃಷ್ಟಶಾಲಿ ಹೇಳ್ತೇನೆ. ಯಾಕಂದರೆ ಅವರು ಯಾವತ್ತೂ ಒಂದು ದಿವಸ ನನಗೆ ಸೊಸೆ ಹೇಳುವ ಒಂದು ಭಾವನೆ ಬರುವ ಹಾಗೆ ನಮ್ಮನ್ನು ನನ್ನ ಅತ್ತೆ ಆಗಲಿ ಮಾವ ಆಗಲಿ ನಮ್ಮನ್ನು ಯಾವತ್ತೂ ನೋಡ್ಕೊಳ್ಳಿಲ್ಲ, ಇಬ್ಬರು ಸೊಸೆ ಅಂದ್ರನ್ನು. ಈಗ ಮೇಡಮ್, ಏನಾದರೂ ಅಕಸ್ಮಾತ್ ಒಂದು ಅತ್ತೆ ಮನೆಯಲ್ಲಿ ಕಷ್ಟ ಇತ್ತು ಅಂದರೆ ಹೊಂದ್ಕೊಳ್ಳೋ ಹೋಗೋದು ಒಂದು ಭಯದಲ್ಲಿರ್ತಾರೆ. ಈಗ ಒಂದು ಗ್ಲಾಸ್ ಇಡಬೇಕು ಅಂದ್ರೂ, ಒಂದು ಹೋಗಿ ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಎಲ್ಲದಕ್ಕೂ ಅತ್ತೆನ ಯಾವ ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂದರೆ ಅದಕ್ಕೂ ಸಮಯನೂ ಅಷ್ಟೇ, ಇದೇ ಸಮಯದಲ್ಲಿ ಮಾಡಬೇಕು ಅನ್ನೋ ಒಂದು ಫ್ಯಾಮಿಲಿ ಇದ್ದಾಗ, ಆ ರೀತಿ ಅತ್ತೆಯ ಒಂದು ನಿರ್ಬಂಧನೆಗಳು ಇದ್ದಾಗ ಅದನ್ನು ಯಾವ ರೀತಿ ಸೊಸೆಯಾದವಳು ನಿಭಾಯಿಸ್ಬೋದು? ನೋಡಿ, ನನಗೆ ಅನಿಸ್ತದೆ, ಹೇಳ್ತೇವಲ್ಲ ನಾವು ಕನ್ನಡದಲ್ಲಿ ಒಂದು ಗಾದೆ ಇದೆ, ಚಪ್ಪಾಳೆ 2 ಕೈಯಿಂದನೂ ಆಗುತ್ತೆ ಅಂತ. ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅವರು ಆವಾಗ ಖಂಡಿತವಾಗಿ ಅವರು ಸಹ ನಮಗೆ ಇದು ಮಾಡ್ತಾರೆ, ಸಪೋರ್ಟಿವ್ ಆಗ್ತಾರೆ. ಸೊ ಯಾವಾಗ ನಮ್ಮ ಮನಸ್ಸಲ್ಲಿ ಯಾವುದು ಆ ಥರ ಒಂದು ಕೆಟ್ಟ ಭಾವನೆಗಳು ಅಥವಾ ನಾವು ಅವ್ರಿಗೆ ಕಷ್ಟ ಕೊಡಬೇಕು ಆ ಥರ ಏನು ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಅವರು ಸಹ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ನೀವು ಹೇಳ್ತಿದ್ರೆ ಈ ಕಡೆಯಿಂದ ಪ್ರೀತಿ ಹೋದ್ರೆ ಆ ಕಡೆಯಿಂದ ಪ್ರೀತಿ ಬರುತ್ತೆ, ಆ ಎರಡೂ ಕೈ ಸೇರಿ ಚಪ್ಪಾಳೆ ಹೊಡೆಯುತ್ತೆ ಅಂತ. ಹೌದಲ್ವಾ? ಅತ್ತೆನೂ ಪ್ರೀತಿ ಇರಬೇಕು, ಸೊಸೆಗೂ ಪ್ರೀತಿ ಇರಬೇಕು, ನಮ್ಮ ಮನೆ ಅನ್ನುವಂಥ ಭಾವನೆ ನಾವಲ್ಲಿ ಹುಟ್ಟಾಕಬೇಕು. ಆಗ ಅತ್ತೆಯ ಮತ್ತು ಸೊಸೆಯ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳ್ತಾ, ಈಗ ನಾವು ಮುಂದುವರಿಯೋಣ. ನಮ್ಮ ಸೊಸೆಯಂದರಿಗೆ ಒಂದು ಆಟವನ್ನು ಆಡಿಸೋಣ. ಅದು ಏನಪ್ಪ ಅಂದರೆ ಸ್ಮಾರ್ಟ್ ಮೋಜಿನ ಆಟ. ಆ ಆಟನ ಆಡ್ಸೋಕ್ಕೂ ಮುಂಚೆ ಒಂದು ಸಣ್ಣ ವಿರಾಮವನ್ನು ತಗೊಂಡು ಬರೋಣ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸೊಸೆಯಂದಿರು. ಬ್ರೇಕ್ನ ನಂತರ ನಾವು ಮತ್ತೆ ಬಂದಿದ್ದೀವಿ. ಈಗ ಇಬ್ಬರು ಸೊಸೆಯಂದಿರಿಗೂ ಒಂದು ಒಳ್ಳೆಯ ಮೋಜಿನ ಆಟ ಆಡಿಸೋಣ. ಸ್ಮಾರ್ಟ್ ಮೋಜಿನ ಆಟಕ್ಕೆ ನೀವಿಬ್ಬರು ರೆಡಿ ಆಗಿದ್ದೀರಾ? ಈಗ ನಾನು ಆಟ ಏನು ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆ ಬಳೆ ಇದೆ ಮತ್ತು ಪಿನ್ ಇದೆ, ಸೇಫ್ಟಿ ಪಿನ್. ಏನಪ್ಪ ಇದು ಆಟ, ಏನಿದು ಆಟ? ಇಷ್ಟೇ ಆಟ. ನಾನು ಒಂದಷ್ಟು ರೂಲ್ಸ್ ಹೇಳ್ತೀನಿ, ಆ ರೂಲ್ಸ್ ಪ್ರಕಾರ ನೀವು ಆ ಗೇಮ್ನ ಆಡಬೇಕು. ನೀವು ಏನು ಮಾಡಬೇಕು ಅಂದರೆ, ಈ ಬಳೆನ ಈ ಪಿನ್ನಿಂದ ಓನ್ಲಿ ಲೆಫ್ಟ್ ಹ್ಯಾಂಡ್, ಬರೀ ನಿಮ್ಮ ಎಡಗೈಯಿಂದ ಇದನ್ನು ಓಪನ್ ಮಾಡಿ, ಮತ್ತು ಈ ಪಿನ್ನಿನ ಒಳಗಡೆ ಈ ಬಳೆನ ಹಾಕಿ, ಒಂದೇ ಬಳೆ ಹಾಕಿ ಮತ್ತೆ ಈ ಪಿನ್ನನ್ನು ಲಾಕ್ ಮಾಡಬೇಕು. ಈ ರೀತಿ ನೀವು ಎಷ್ಟು ಬಳೆಗಳನ್ನು ಈ ಪಿನ್ ಒಳಗಡೆ ಲಾಕ್ ಮಾಡ್ತೀರಿ, ಅಂದರೆ ಒಂದು ಪಿನ್ನಿಗೆ ಒಂದೇ ಬಳೆ, ಈ ರೀತಿ ಎಷ್ಟು ಪಿನ್ನನ್ನು ನೀವು ಬಳೆನ ಲಾಕ್ ಮಾಡಿ ಇಡ್ತೀರಿ ಅಷ್ಟು ಕೌಂಟ್ ಆಗುತ್ತೆ. ನಿಮಗೆ ಕೊಡೋ ಸಮಯ 30 ಸೆಕೆಂಡು. 30 ಸೆಕೆಂಡಲ್ಲಿ ಯಾರು ಹೆಚ್ಚಿಗೆ ಬಳೆಗಳನ್ನ ಪಿನ್ನೊಳಗೆ ಸೇರಿಸಿ ಇಡ್ತೀರಾ ಅವರು ಈ ಗೇಮಿನ ವಿನ್ನರ್. ಸೊ ಶುರು ಮಾಡೋಣ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟ. ಈಗ ಇಬ್ರಿಗೂ ರೂಲ್ಸ್ ಗೊತ್ತಾಯ್ತಲ್ವಾ? ಸೊ ಸ್ಟಾರ್ಟ್ ಮಾಡೋಣ. ಯಾರಿಂದ ಸ್ಟಾರ್ಟ್ ಮಾಡೋಣ? ನಿಮ್ಮಿಂದ? ಓಕೆ, ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ಮೊದಲು ಆಡ್ತಿರೋರು ನಿರ್ಮಲಾ ಅವರು. ಈಗ ನಾನು 30 ಸೆಕೆಂಡ್ ಟೈಮ್ ಕೊಡ್ತೀನಿ. 30 ಸೆಕೆಂಡಲ್ಲಿ ಎಷ್ಟು ಬಳೆನ ನೀವು ಪಿನ್ನಿಗೆ ಹಾಕ್ತೀರಾ ನೋಡೋಣ. ನಾನು ಸ್ಟಾರ್ಟ್ ಅಂದಾಗ ಸ್ಟಾರ್ಟ್ ಮಾಡಬೇಕು. ಓಕೆ, ರೆಡಿ? 3, 2, 1 ಸ್ಟಾರ್ಟ್. ಕಮಾನ್ ಮಾಡ್ತೀರಾ? ಓ ಸೂಪರ್. ಲಾಕ್ ಮಾಡಬೇಕು. ಒಂದು, ಬೇಗ. ಇನ್ನು 11 ಸೆಕೆಂಡ್ ಇರೋದು. 10 ಸೆಕೆಂಡು, ಇನ್ನು 10 ಸೆಕೆಂಡು. 7, 6, ಬೇಗ. ಇನ್ನೊಂದು. 3, 2, 1. ಓಕೆ, ಬಟ್
ಇದು ಲಾಕ್ ಮಾಡಿಲ್ಲ, ಹಾಗಾಗಿ ಎರಡನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನಿರ್ಮಲಾ ಅವರು 2 ಬಳೆನ ಪಿನ್ನಲ್ಲಿ ಲಾಕ್ ಮಾಡಿದ್ದಾರೆ. ತುಂಬ ಫಾಸ್ಟಾಗಿ ಮಾಡಿದ್ದೀರಾ, ವೆರಿ ಗುಡ್. ಈಗ ನೆಕ್ಸ್ಟ್ ಮುಂದಿನ ಸ್ಪರ್ಧಿ ನಮ್ಮ ಸ್ವಾತಿ ಅವರು 30 ಸೆಕೆಂಡಲ್ಲಿ ಎಷ್ಟು ಫಾಸ್ಟಾಗಿ ಎಷ್ಟು ಬಳೆನ ಜೋಡಿಸ್ತಾರೆ ನೋಡೋಣ. ಈಗ ಸ್ವಾತಿ ಅವರಿಗೆ ಸ್ಟಾರ್ಟ್ ಮಾಡೋಣ. ಸ್ವಾತಿ ಅವರೇ, ಗೆಲ್ತೀರಾ? ಖಂಡಿತ ಖಂಡಿತ. ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಹೌದು. ರೆಡಿ, 30 ಸೆಕೆಂಡು. ಅವರು 2ನ ಹಾಕಿದ್ದಾರೆ, ನೀವು 2 ಮೇಲೆ ಹೋದರೆ ನೀವೇ ವಿನ್ನು. ರೆಡಿ, 3, 2, 1, ಗೋ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೇಗ 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 ಬೇಗ, ಟೈಮ್ ಓಡ್ತಾ ಇದೆ. ಇನ್ 10 ಸೆಕೆಂಡ್ಸ್ ಅಷ್ಟೇ. 8 ಸೆಕೆಂಡ್ಸ್. ಬೇಗ 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 ಬೇಗ, ಇಲ್ಲೊಂದು 5 ಸೆಕೆಂಡ್ಸ್. 4, 3, 2, 1. ವೆರಿ ಗುಡ್. ಓ, ನಮ್ಮ ಸ್ವಾತಿ ಅವರು 1, 2, 3. ಸೊ ಸ್ವಾತಿಯವರು 3 ಬಳೆಗಳನ್ನು ಜೋಡಿಸಿ ನಿರ್ಮಲಾ ಅವರಿಗಿಂತ 1 ಬಳೆಯನ್ನು ಹೆಚ್ಚಿಗೆ ಜೋಡಿಸಿ ವಿನ್ ಆಗಿದ್ದಾರೆ. ಈ ಗೇಮ್ನ ವಿನ್ನರ್ ಆಗಿರುವ ಸ್ವಾತಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಆಡಿದ್ರಿ, ಇಬ್ಬರು ಚೆನ್ನಾಗಿ ಆಡಿದ್ರಿ, ನೀವು ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡಿದ್ರಿ. ಈಗ ವೀಕ್ಷಕರೇ, ನಮ್ಮ ಸೊಸೆಯಂದರಿಗೆ ಇನ್ನೊಂದು ಗೇಮ್ ಆಡಿಸೋಣ. ಈಗ ಮುಂದಿನ ಹಂತದಲ್ಲಿ ನಮ್ಮ ಇಬ್ಬರು ಸೊಸೆಯಂದರು ಹಾಡ್ತಾರೆ, ಅದನ್ನು ಕೇಳೋಣ. ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡೋಣ. ಯಾರಿಗೆ ಒಳ್ಳೆಯ ಗೀತೆ ಸೊಗಡಿದೆ, ಯಾರಿಗೆ ಸಿಂಗಿಂಗ್ ಟ್ಯಾಲೆಂಟ್ ಇದೆ ಅಂತ ನೋಡೋಣ. ಬನ್ನಿ, ನಮ್ಮ ಮುಂದಿನ ಆಟ ಸ್ಮಾರ್ಟ್ ಸಿಂಗಿಂಗ್. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮವನ್ನು ತಗೊಂಡು ಬರೋಣ. ನೀವು ನೋಡ್ತಾ ಇರಿ ನಮ್ಮ ಸ್ಮಾರ್ಟ್ ಸೊಸೆಯಂದಿರು. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ರೆಡಿ ಇದ್ದೀರಾ ನೀವಿಬ್ರು? ಈ ಸ್ಮಾರ್ಟ್ ಸಿಂಗಿಂಗ್ ಏನು ಅಂದರೆ, ಒಂದು ರೂಲ್ಸ್ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಫಸ್ಟು ನಾನು ಒಂದು ಗೀತೆಯ, ಒಂದು ಹಾಡಿನ, ಕನ್ನಡ ಹಾಡಿನ ಚರಣ ಹೇಳ್ತೀನಿ. ನೀವು ಆ ಹಾಡಿನ ಪಲ್ಲವಿ ಹೇಳಬೇಕು. ಆ ಹಾಡು ಯಾವುದು ಅಂತ ಕಂಡುಹಿಡಿಬೇಕು. ಯಾರು ನಾನು ಚರಣ ಹೇಳಿದ ತಕ್ಷಣ ಯಾರು ಫಸ್ಟ್ ಕಂಡುಹಿಡಿತೀರೋ ಅವರಿಗೆ ಪಾಯಿಂಟ್ಸ್ ಇರುತ್ತೆ. ಒಟ್ಟು 3 ಹಾಡನ್ನ ನಾನು ಹೇಳ್ತೀನಿ. ಯಾರು ಜಾಸ್ತಿ ಪಾಯಿಂಟ್ಸ್ನ ತಗೋತೀರಿ ಅವರು ಈ ಒಂದು ಸ್ಮಾರ್ಟ್ ಸಿಂಗಿಂಗ್ನ ವಿನ್ನರ್ ಆಗ್ತಾರೆ. ಓಕೆ, ಆರ್ ಯು ರೆಡಿ? ನೀವು ರೆಡಿನಾ? ಖಂಡಿತ. ಈಗ ಮೊದಲನೇ ಹಾಡು ಹೀಗಿದೆ. ಹೇಳ ಚರಣ, ನಾನು ಚರಣ ಹೇಳ್ತೀನಿ, ನೀವು ಪಲ್ಲವಿ ಹೇಳಬೇಕು. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ, ಸೊಗಸಾಗಿ ಹಿತವಾಗಿ. ನಗುವ ಗುಲಾಬಿ ಅಲ್ಲಲ್ಲ, ಜೊತೆಲಾಡಿ. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನಿನ್ನಲ್ಲಿ ಛಲವು, ನಗುವ ಗುಲಾಬಿ ಹೂವೇ, ಒಲವು ಛಲವು. ಕ್ಲಾಪ್. ಈಗ ಎರಡನೇ ಹಾಡನ್ನ ಯಾರು ಕಂಡುಹಿಡಿತೀರಾ ನೋಡೋಣ. ಚರಣ, ಈಗ ನಾನು ಚರಣ ಹೇಳ್ತೀನಿ, ನೋಡೋಣ, ನೀವು ಕಂಡುಹಿಡಿಬೇಕು ಈ ಸಲ. ನೋಡಿ, ಅವ್ರು ನಿಮ್ಗಿಂತ ಮುಂದೆ ಇದ್ದಾರೆ. ಓದಿದರು ಗೀಚಿದರು ಒಲೆಯ ಊದಬೇಕು, ತಾಯಿಯಾಗಬೇಕು, ತಾಯಿ ನೆಲದ ಋಣ ತೀರಿಸಲೇಬೇಕು, ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು, ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು, ಬರ್ತಾ ಇಲ್ಲ, ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ.
ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಇದರಲ್ಲಿ ಇಬ್ರು ಸೋತಿದ್ದೀರಿ, ಇಬ್ರು ಪಾಯಿಂಟ್ ತಗೊಂಡಿಲ್ಲ, ಆ ಪಾಯಿಂಟ್ ನಾನು ತಗೊಂಡಿದ್ದೀನಿ. ಸೊ ಮುಂದಿನ ಹಾಡನ್ನ ಹೇಳ್ತೀನಿ, ಯಾರು ಕಂಡಿಡ್ತೀರೋ ನೋಡೋಣ. ಮತ್ತೆ ಮುಂದಿನ ಹಾಡು ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಆಹಾ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಸೂಪರ್. ಈ ಹಾಡನ್ನ ಕಂಡಿಡಿದಿರೋದು ಬೇರೆ ಯಾರು ಅಲ್ಲ, ಮತ್ತೆ ನಮ್ಮ ಸ್ವಾತಿ ಅವರು. ಅವ್ರಿಗೆ ಮತ್ತೊಂದು ಪಾಯಿಂಟು. ಸೊ ಇವಾಗಿನ ಸ್ಮಾರ್ಟ್ ಸಿಂಗಿಂಗ್ ಹಂತದಲ್ಲಿ ಗೆದ್ದಿದ್ದಾರೆ ಮತ್ತೆ ಸ್ವಾತಿ ಅವರು. ಅವ್ರಿಗೊಂದು ಚಪ್ಪಾಳೆ ಬರಲಿ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ದೆಹಲಿಯ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ನಮ್ಮ ದೆಹಲಿಯ ಸೊಸೆಯಂದಿರು ಇಷ್ಟೆಲ್ಲ ಚೆನ್ನಾಗಿ ಮಾತಾಡಿದ್ರು, ಮತ್ತು ಅವರ ಪರಿಚಯವನ್ನು ಮಾಡಿಕೊಂಡ್ರು, ಗೇಮ್ ಆಡಿದ್ರು, ಸ್ಮಾರ್ಟ್ ಸಿಂಗಿಂಗನ್ನು ಕೂಡ ಹಾಡಿದ್ರು. ಈಗ ಸ್ಮಾರ್ಟ್ ಕುಟುಂಬಕ್ಕೋಸ್ಕರ ಒಂದು ಸ್ಮಾರ್ಟ್ ಸಲಹೆಯನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಕುಟುಂಬದ ಆರೋಗ್ಯಕ್ಕೆ ಮಹಿಳೆಯರೇ ಅಡಿಪಾಯ ಹಾಕ್ತಾರೆ, ಅವರೇ ಹಾಕಬೇಕು. ಆರೋಗ್ಯ ಅಂದ್ರೇನು? ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ನಾವು ಸಂತೋಷವಾಗಿರಬೇಕು. ಹಾಗೆ ಮನಸ್ಸಿಗೆ ಹಿತ ಇರಬೇಕು. ಫಿಸಿಕಲ್ ಫಿಟ್ನೆಸ್, ದೇಹದಲ್ಲಿ ಶಕ್ತಿ, ಕೆಲಸ ಮಾಡೋ ಶಕ್ತಿ, ಹಾಗೆ ಮಾನಸಿಕ ಶಕ್ತಿ, ಯಾವುದೇ ಕಷ್ಟ ಬರಲಿ, ಸವಾಲು ಬರಲಿ ಇರತಕ್ಕಂಥ ಧೈರ್ಯ, ಹಾಗೆ ಯಾವುದೇ ಹತಾಶೆ, ನಿರಾಶೆ, ನೋವನ್ನು ಅನುಭವಿಸುವಂಥ ಸಾಮರ್ಥ್ಯ, ಹಾಗೆ ಪ್ಲ್ಯಾನಿಂಗ್ ಮಾಡ್ತಕ್ಕಂಥದ್ದು. ಕುಟುಂಬದ ಸಂಪನ್ಮೂಲ ಎಷ್ಟಿದೆ, ಯಾರು ಹೇಗಿರಬೇಕು, ಹೇಗಿದ್ದರೆ ನಾವು ಆರೋಗ್ಯವಾಗಿರ್ತೇವೆ. ಆರೋಗ್ಯಕ್ಕೆ 4 ಸ್ತಂಭಗಳಿದ್ದಾವೆ: ಆಹಾರ, ವ್ಯಾಯಾಮ, ಸ್ವಚ್ಛತೆ, 4ನೇದು ಮನಃಶಾಂತಿ. ಸೊ ಮೊದಲನೇ ಸ್ತಂಭ ಆಹಾರ. ಸಾತ್ವಿಕ ಆಹಾರವೇ ಹೆಚ್ಚು ಉತ್ತಮ. ದಿನವೂ ಒಂದಷ್ಟು ವ್ಯಾಯಾಮ ಆಗಬೇಕು, ಓಡಾಡಿ, ಆಟ ಆಡಿ, ಶರೀರವನ್ನು ಚಲಿಸಿ. ಹಾಗೆ 3ನೇದು ಸ್ವಚ್ಛತೆ. ಮನೆಯ ಒಳಗಡೆ ಅನೇಕ ಕಡೆಗಳಲ್ಲಿ ಹಾಲು ಚೆನ್ನಾಗಿರುತ್ತೆ, ಅಡುಗೆ ಮನೆ ಕೆಟ್ಟಾಗಿರುತ್ತೆ. ಬಾತ್ರೂಮ್ ಮೂಗು ಮುಚ್ಕೊಂಡು ಬಾತ್ರೂಮ್ ಹೋಗಬೇಕು. ಸೊ ಸ್ವಚ್ಛತೆ ಕಾಪಾಡಿಕೊಳ್ತಕ್ಕಂಥದ್ದು. ಕೊನೆಗೆ ಮನಸ್ಸು ನೆಮ್ಮದಿಯಾಗಿ, ಸಮಾಧಾನವಾಗಿ, ಸಹನೆಯಿಂದ ಇರ್ತಕ್ಕಂಥ ಈ 4 ಇತ್ತು ಅಂತಂದರೆ ಆರೋಗ್ಯ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಇಡೀ ಕುಟುಂಬದ ಆರೋಗ್ಯ ವೃದ್ಧಿ ಆಗುತ್ತೆ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯವನ್ನು ನೀವು ಸಾಧನೆ ಮಾಡಬೇಕು. ವೀಕ್ಷಕರೇ, ಸ್ಮಾರ್ಟ್ ಸಲಹೆಯನ್ನು ಕೇಳ್ಕೊಬಂದ್ರಲ್ಲ, ಆ ಸ್ಮಾರ್ಟ್ ಸಲಹೆಯಂತೆ ನೀವು ಕೂಡ ಅದನ್ನು ಅಳವಡಿಸ್ಕೊಂಡಾಗ ನಿಮ್ಮ ಕುಟುಂಬದಲ್ಲಿ ಒಂದು ಆನಂದ, ಪ್ರೀತಿ, ಒಂದು ವಿಶ್ವಾಸದ ಒಂದು ಅವಿನಾಭಾವ ಸಂಬಂಧ ಸದಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾ ಅದನ್ನು ಅಳವಡಿಸ್ಕೊಳ್ಳಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ದೆಹಲಿಯ ಸ್ಮಾರ್ಟ್ ಸೊಸೆಯಂದರಿಗೆ ಈಗ ಅಭಿನಂದನಾ ಪತ್ರ ನೀಡುವಂಥ ಸಮಯ. ಸೊ ಮೊದಲಿಗೆ ನಮ್ಮ ನಿರ್ಮಲಾ ಅವರಿಗೆ ಅಭಿನಂದಿಸೋಣ. ಅವರಿಗೆ ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದ. ಮತ್ತು ಸ್ವಾತಿ ಅವರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೂ ಕೂಡ ಅಭಿನಂದನೆಗಳು. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸ್ಮಾರ್ಟ್ ಸೊಸೆಯಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಭವ ಹೇಗಿತ್ತು, ಹೇಗೆ ಹಂಚ್ಕೋತೀರಿ? ಖಂಡಿತ ನನಗೆ ತುಂಬ ಖುಷಿಯಾಯಿತು. ಆದರೆ ನಾನು ತುಳು ಭಾಷೆಯಲ್ಲಿ ಹೇಳಲು ಇದು ಮಾಡ್ತೇನೆ. ಯಾಕೆಂದರೆ ಮ್ಯಾಂಗ್ಳೂರು ಆವಡ್, ಉಡುಪಿ ಆವಡ್ ಪೂರೆರ್ಲ ಚಂದನವಾಯಿನ ಪ್ರೋಗ್ರಾಮನ್ನು ಖಂಡಿತ ತುಲೆ ಎಂಕಿಲೆಗ ಒಂಜಿ ನೆಕ್ ಅವಕಾಶ ಕೊಡ್ತೀನಕಲಿಗಿಲ್ಲ. ಮಸ್ತ್ ಮಸ್ತ್ ಧನ್ಯವಾದ. ಆಂಡ ಮ್ಯಾಂಗ್ಳೂರು ಆಗಲಿ, ಉಡುಪಿ ಆಗಲಿ, ಈ ಚಂದನವಾಹಿನಿಯ ಪ್ರೋಗ್ರಾಮ್ ಅನ್ನು ಖಂಡಿತ ನೀವು ನೋಡಲೇಬೇಕು. ಯಾಕೆಂದರೆ ನಮಗೆ ಇದು ಪ್ಲ್ಯಾಟ್ಫಾರ್ಮ್ ಅಂತ ಎಣಿಸ್ಬೋದು ನಾನು, ಆದರೆ ನೀವು ಕೂಡ ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಯಾಕೆಂದರೆ ಅಲ್ಲಿ ಕೂಡ ಬಂದರೆ ಈ ಪ್ರೋಗ್ರಾಮನ್ನು ನೀವು ಕೂಡ ಅಟೆಂಡ್ ಮಾಡಿ. ನೀವೇ ಹೋಗಬೇಕಂತೇನಿಲ್ಲ, ಅವರೇ ನಿಮ್ಮ ಹತ್ರ ಬರ್ತಾರೆ. ಬಂದರೆ ನೀವು ಖಂಡಿತ ಪ್ರೋಗ್ರಾಮಲ್ಲಿ
ಪಾಲ್ಗೊಳ್ಳಬೇಕಂತ ನನ್ನ ವಿನಂತಿ. 26 ವರ್ಷದ ನನ್ನ ಜರ್ನಿ, ಸುಖ ದುಃಖ ಅದನ್ನೆಲ್ಲ ನಾನು ಹಂಚಿಕೊಂಡೆ. ನನಗೆ ತುಂಬ ಖುಷಿ ಆಯಿತು. ಚಂದನ ವಾಹಿನಿಯವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ತುಂಬ ಚೆನ್ನಾಗಿ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ನಿಮ್ಮ ಭಾಗಕ್ಕೆ, ಉಡುಪಿಗೆ ನಾವೇನಾದರೂ ಖಂಡಿತವಾಗ್ಲೂ ಬಂದರೆ ಅಲ್ಲೂ ಕೂಡ ಅಲ್ಲಿರುವಂಥ ಸೊಸೆಯಂದ್ರಿಗೆ ಖಂಡಿತವಾಗ್ಲೂ ಅವಕಾಶ ಇದೆ. ಅವರು ನಮಗೆ ಮೇಲ್ ಕಳಿಸಿದ್ರೆ ಖಂಡಿತ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಿಮ್ಮ ಒಂದು ಭಾವನೆಯನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಿಮಗೆ. ಮತ್ತು ಸ್ವಾತಿ ಅವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸ್ಮಾರ್ಟ್ ಸೊಸೆಯಂದ್ರ ಕಾರ್ಯಕ್ರಮ ಹೇಗಿತ್ತು, ಹೇಗೆ ಅನ್ನಿಸ್ತು ನಿಮಗೆ, ಅದ್ರ ಬಗ್ಗೆ? ಬರಬೇಕಾದ್ರೆ ತುಂಬ ಅನಿಸ್ತಾ ಇತ್ತು ಹೇಗೆ ಮಾಡ್ತೇವೋ ಏನೋ ಅಂತ. ಬಟ್ ತುಂಬ ಚೆನ್ನಾಗಿ ಎಲ್ಲರೂ, ಗೋವಿಂದರಾಜ್ ಸರ್ ಇರ್ಬೋದು, ನೀವಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡಿದ್ರಿ. ಆ್ಯಂಡ್ ಇದೊಂದು ತುಂಬ ಅಪರೂಪದ ಅವಕಾಶ ಅಂತ ಅನಿಸ್ತಾ ಉಂಟು ನನಗೆ. ಯಾಕಂದರೆ ಈ ಪ್ರತಿಯೊಬ್ಬರಿಗೂ ಹೊರನಾಡಲ್ಲಿದ್ದ ಮೇಲೆ ಈ ಥರ ಅವಕಾಶಗಳು ಪ್ರತಿ ಸತಿ ಸಿಗೋದಿಲ್ಲ. ಸೊ ಈ ಥರ ಒಂದು ಅವಕಾಶ ನಮಗೆ ಬಂತು ಆ್ಯಂಡ್ ನಾವು ಅದನ್ನು ಚೆನ್ನಾಗಿ ತಗೊಂಡ್ವಿ. ನಾವಿಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಇದೆ. ಹೀಗೆ ನೀವು ಮುಂದೆ ಎಲ್ರಿಗೂ ಈ ಥರ ನಮ್ಮ ಥರ ಅಂದರೆ ಎಲ್ಲರೂ ಟಿ ವಿ ಅಥವಾ ಕ್ಯಾಮರಾಗೆ ಅಷ್ಟು ಫೆಮಿಲಿಯರ್ ಇರೋದಿಲ್ಲ. ಸೊ ಅಂಥವ್ರನ್ನೂ ನೀವು ಗುರುತಿಸಿ ಕರೆದು ಒಂದು ಅವಕಾಶ ಕೊಡೋದು ಖುಷಿ ಆಗ್ತಾ ಉಂಟು. ಸೊ ಈ ಥರ ಎಲ್ರಿಗೂ ಅವಕಾಶ ಸಿಗಲಿ. ಹಾಗೆ ನಾನು ಹೇಳ್ತೇನೆ, ಯಾರಿಗಾದರೂ ಈ ಥರ ಅವಕಾಶ ಬಂದರೆ ಬಿಟ್ಕೊಡ್ಬೇಡಿ, ಬನ್ನಿ, ಭಾಗವಹಿಸಿ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸ್ವಾತಿ ಅವರಿಗೆ, ನೀವು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಖಂಡಿತವಾಗ್ಲೂ ನಮ್ಮ ಸ್ಮಾರ್ಟ್ ಸೊಸೆಯಂದ್ರ ಕಾರ್ಯಕ್ರಮಕ್ಕೆ ಮತ್ತೆ ಯಾರ್ಯಾರು ಸೊಸೆಯಂದರು ಬರ್ತಾರೆ ಅಂತ ನೋಡೋಣ. ಈಗ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನೀವು ಕೂಡ ಈ ಸ್ಮಾರ್ಟ್ ಸೊಸೆಯಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಕಳಿಸಬೇಕಾದ ಮಾಹಿತಿಗಳು ಹೀಗಿವೆ: ನಿಮ್ಮ ಹೆಸರು ಮತ್ತು ವಯಸ್ಸು, ವಿದ್ಯಾಭ್ಯಾಸ ಮತ್ತು ವೃತ್ತಿ, ಹವ್ಯಾಸಗಳು, ಮೊಬೈಲ್ ಸಂಖ್ಯೆ ಮತ್ತು ಪೂರ್ಣ ವಿಳಾಸ, ಇಬ್ಬರು ಜೊತೆಗಿರುವ ಇತ್ತೀಚಿನ ಭಾವಚಿತ್ರ. ನೀವು ನಮಗೆ ಪತ್ರ ಅಥವಾ ಇಮೇಲ್ ಮುಖಾಂತರ ಕಳಿಸಬೇಕಾದರೆ ನಮ್ಮ ವಿಳಾಸ ಹೀಗಿದೆ: ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5600006. ನಮ್ಮ ಇಮೇಲ್ ID dd.smartsosseyandiru@gmail.com. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ದೆಹಲಿ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.